ನಮಸ್ಕಾರ. ನಾನು ಬಸವರಾಜು. ಮೇ 4ನೇ ತಾರೀಕು ರಾಜ್ಯ ರಾಜಕಾರಣದ ಮಟ್ಟಿಗೆ, ದೇಶದ ಮಟ್ಟಿಗೆ ಬಹುದೊಡ್ಡ ಕ್ಷಿಪ್ರಕ್ರಾಂತಿಗೆ ವೇದಿಕೆ ಆಗಬಹುದು. ನಂಬರ್ 1. ನಂಬರ್ 2, ಅಸಲಿ ತಲೆಗಳ ತಲೆದಂಡ ಕಾಣಬಹುದು. ಏನಾಗ್ತಿದೆ? ವಿಡಿಯೋದ ಆರಂಭಕ್ಕೂ ಮುನ್ನ ಕೆಲವೇ ಗಂಟೆಗಳ ಹಿಂದೆ ಕನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಕಟ್ಟಡವೊಂದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅತ್ಯಂತ ಆಪ್ತರು ಅನಿಸಿಕೊಂಡಂತಹ, ಅದರಲ್ಲೂ ಅಹಿಂದ ನಾಯಕರು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಎಚ್.ಸಿ. ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹ್ಮದ್ ಖಾನ್ ಅವರು, ದಿನೇಶ್ ಗುಂಡೂರಾವ್ ಅವರು ಜೊತೆಯಲ್ಲಿ ಭೈರತಿ ಸುರೇಶ್ ಮಹತ್ವದ ಮಾತುಕತೆ ನಡೆದಿದೆ. ಏನಾಯಿತು? ಪ್ರಮುಖವಾದ 5 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬೇಕಿದೆ. ಅದರಲ್ಲಿ ಒಂದೇತು, ಮೇ 4 ಪಂಚರಾಜ್ಯ ಚುನಾವಣೆ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಅಸ್ಸಾಂ, ಪಾಂಡಿಚೇರಿ ಚುನಾವಣೆಯ ರಿಸಲ್ಟ್ ಬರುತ್ತೆ. ಅಷ್ಟೇ ಅಲ್ಲ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಗೆ ನಡೆದಂತಹ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ರಿಸಲ್ಟ್ ಕೂಡ ಬರೋದಿದೆ. ಅದಾದ ಮಾರನೇ ದಿನ ಅವತ್ತಿನಿಂದ ಅಸಲಿ ಆಟ ಶುರುವಾಗುತ್ತೆ. ರಿಸಲ್ಟ್ ಕೈಗೆ ಸಿಕ್ಕಿರುತ್ತೆ. ಇನ್ನೂ ಇಂಪಾರ್ಟೆಂಟ್ ಆದರೆ, ಈಗಾಗಲೇ 3 ವರದಿಗಳನ್ನು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಸಿದ್ಧಪಡಿಸಿಕೊಂಡು ದೆಹಲಿಗೆ ಹೋಗ್ತಾರೆ. ನಾಳೆಯಿಂದಲೇ ಶುರು ತಾಲೀಮು ಸಿಎಂ ಪಟ್ಟದಲ್ಲಿ ಕೂರೋದಕ್ಕೆ. ಅವರ ಜೊತೆಗಿರುವಂಥವ್ರು ಯಾರು, ಅವರು ಕಟ್ಟಿರುವಂತಹ ಟೀಮ್ ಎಂಥದ್ದು, ನಲ್ಪಾಡ್ ಒಂದು ಎಕ್ಸಾಂಪಲ್ ಇಟ್ಕೊಂಡ್ರೆ, ಇನ್ನು ಉಳಿದವ್ರು ಏನಾಗ್ತಾರೆ, ಅವರ ಟೀಮ್ನ ಶಾಸಕ ಯಾವ್ಯಾವ ವಿಚಾರಗಳಿಗೆ ಜೈಲಿಗೆ ಹೋಗಿ ಬಂದ್ರು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ವ್ಯಕ್ತಿಯನ್ನ ಭೇಟಿ ಮಾಡ್ಕೊಂಡ್ಬಂದು ಆತ ನನ್ನ ಸ್ನೇಹಿತ ಅನ್ನುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನದಲ್ಲಿ ಬಂದು ಕೂತ್ರೆ ಏನಾಗಬಹುದು? ಇದರ ಮಧ್ಯೆ ಬೆನ್ನಿಗಾನಹಳ್ಳಿ ಡಿನೋಟಿಫಿಕೇಶನ್ ಕೇಸಲ್ಲಿ ನೋಟಿಸ್ ಕೂಡ ಸರ್ವ್ ಆಗಿದೆ ಸುಪ್ರೀಂ ಕೋರ್ಟಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ. 3 ವರದಿ ಏನು? ಅಲ್ಪಸಂಖ್ಯಾತರು ಅವರ ಮೇಲಿನ ವಜಾ ಆದೇಶಗಳ ಹಿಂದಿನ ಅಸಲಿಯತ್ತನ್ನ ಹೇಳುವಂಥದ್ದು, ಜೊತೆಯಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಸೇರಿದಂತೆ ಕೆಲ ಅಲ್ಪಸಂಖ್ಯಾತ ನಾಯಕರು ಕಾಂಗ್ರೆಸ್ಗೆ ದ್ರೋಹ ಮಾಡಿದ್ರು, ಪಕ್ಷ ದ್ರೋಹ ಮಾಡಿದ್ರು ಅನ್ನುವಂತಹ ಸಾಕ್ಷ್ಯಾಧಾರಗಳನ್ನು ಒಳಗೊಂಡ ವರದಿ. 3ನೇದ್ದು, ಅದರ ಎಫೆಕ್ಟ್ ಏನಾಗ್ತಿದೆ, ಇಷ್ಟನ್ನು ಕೂಡ ಸಬ್ಮಿಟ್ ಮಾಡಿ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನುವಂತಹ PR ಸ್ಟಂಟ್ನ ಹಸಿ ಸುಳ್ಳನ್ನು ಮತ್ತೆ ಚರ್ಚೆ ಮಾಡುವ ಮೂಲಕ ಸಿಎಂ ಸ್ಥಾನ ಕೊಡಿ, ಈಗ ಕೊಟ್ರೆ ಕೊಡ್ತೀರಿ, ಇಲ್ಲ ಅಂದ್ರೆ ಕೊಡೋದಿಲ್ಲ, ನನಗೆ ಈಗ ಬೇಕು, ಕೊಡ್ಲೇಬೇಕು ಅಂತ ಪಟ್ಟು ಹಿಡಿಯುವಂಥದ್ದು. ಇನ್ನೂ ಇಂಪಾರ್ಟೆಂಟ್ ಅಂದ್ರೆ, ಕೆಲ ರಾಜಕೀಯ ವಿಶ್ಲೇಷಕರೇ ಚರ್ಚೆ ಮಾಡ್ತಿರೋ ಪ್ರಕಾರ ನೋಡಿ, ಸಿದ್ದರಾಮಯ್ಯ ಅವರಿಗೆ ಒಂದು ಗೌರವದ ವಿದಾಯ ಬೇಕು ಅಂತ ಬಯಸ್ತಿದ್ದಾರೆ. ನೋಡ್ತೀರಿ ಅವ್ರಿಗೆ ಎಂತ ವಿದಾಯ ಕೊಟ್ಟು ಕಳಿಸ್ತೀವಿ ನಾವು. ಡಿ.ಕೆ. ಶಿವಕುಮಾರ್ ಅವರು ಕೇಂದ್ರ ಸಚಿವರೊಬ್ಬರ ಹತ್ತಿರ ಹೇಳಿಕೊಂಡಿರುವಂತಹ ವಿಚಾರ ಇದು. ಏನ್ ಮಾಡ್ತಾರೆ? ಬಹುದೊಡ್ಡ ಅಪಮಾನ ಮಾಡಿ ಅವರನ್ನ ಆ ಹುದ್ದೆಯಿಂದ ಕೆಳಗಿಳಿಸಿ ಕಳಿಸ್ತಾರ? ರಾಮಕೃಷ್ಣ ಹೆಗ್ಡೆ ಅವ್ರಿಗಾದಂತಹ ಅಪಮಾನ, ನಾಡಿನ ದೈತ್ಯ ಮುತ್ಸದಿ ನಾಯಕರೊಬ್ಬರ ಕಡೆಯಿಂದ ಆದಂತಹ ರೀತಿಯ ಅಪಮಾನ ಏನಾದರೂ ಆಗಬಹುದಾ? ಒಂದು ವೇಳೆ ಅದೇ ಆದ್ರೆ ಅದನ್ನು ಮಾಡಿಸುವಂತಹ ನಾಯಕರು ಯಾರೇ ಇರಬಹುದು, ಅವರು ಜೀವಮಾನದಲ್ಲಿ ಇನ್ನೆಂತಹ ಸ್ಥಾನಕ್ಕೆ ಬಂದು ಕೂರಬಹುದು ಅನ್ನೋದು ಕೂಡ ಕಣ್ಣ ಮುಂದೆ ಇರುವಂತಹ ವಾಸ್ತವ. ಇನ್ನು 3ನೇ ವಿಚಾರ, ಕನಿಂಗ್ಹ್ಯಾಮ್ ರಸ್ತೆಯ ಖಾಸಗಿ ಕಟ್ಟಡವೊಂದರಲ್ಲಿ, ಹೋಟ್ಲೊಂದರಲ್ಲಿ ಆಗಿರುವಂತಹ ಆಪ್ತರ ಮೀಟಿಂಗ್ ನೋಡಿ, ಅಲ್ಲಿ ಚರ್ಚೆ ಆಗಿದೆ. ನೋಡಿ, ಏಕಪಕ್ಷೀಯ ನಿರ್ಧಾರಗಳನ್ನು ತೆಗೆದುಕೊಳ್ತಿರುವಂತಹ ಡಿ.ಕೆ. ಶಿವಕುಮಾರ್ ಸುರ್ಜೇವಾಲಾ ಅವರ ಹೆಸರನ್ನ ಪದೇ ಪದೇ ಹೇಳುವ ಮೂಲಕ ಏನೆಲ್ಲ ವ್ಯತ್ಯಾಸಗಳನ್ನ ಮಾಡಿದ್ದಾರೆ, ಇದು ಮುಂದುವರೆದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಎಷ್ಟು ಜನ ಗೆಲ್ಲೋಕ್ಕಾಗುತ್ತೆ? ಇಂತಹ ಸಂದರ್ಭದಲ್ಲೂ ನೀವು ಸೈಲೆಂಟ್ ಆಗಿದ್ರೆ ನಾವೇನ್ ಮಾಡೋದು? ಗಟ್ಟಿತನದಿಂದ ನೀವು ಒಂದು ಸಂದೇಶವನ್ನು ರವಾನಿಸಿದ್ರೆ ಎಲ್ಲರೂ ಬಾಯಿ ಮುಚ್ಕೋತಾರೆ, ಇನ್ಕ್ಲೂಡಿಂಗ್ ಸುರ್ಜೇವಾಲಾ, ದೆಹಲಿ ಕೂಡ. ಇದೇ ಮೆಸೇಜ್ ಚರ್ಚೆ ಆಗಿರುವಂಥದ್ದು. ಸಿದ್ದರಾಮಯ್ಯ ಅವರು ಮೇ 4ರ ಬಳಿಕ ದೆಹಲಿಯನ್ನೂ ನಡುಗಿಸುವ ರೀತಿಯಲ್ಲಿ ಖಡಕ್ ಸಂದೇಶ ರವಾನಿಸಬಹುದು. ಬಹಿರಂಗ ಹೇಳಿಕೆ ಈ ಹಿಂದೆ ದೆಹಲಿಯಲ್ಲಿ ಕೊಟ್ರಲ್ಲ, ಪೂರ್ಣಾವಧಿಗೆ ನಾನೇ ಮುಖ್ಯಮಂತ್ರಿ, ಯಾವುದೇ ಅಧಿಕಾರ ಹಂಚಿಕೆಯ ಒಪ್ಪಂದವೇ ಆಗಿಲ್ಲ ಅಂತ ಒಂದು ಪ್ರತಿಷ್ಠಿತ ಸುದ್ದಿವಾಹಿನಿ ಇಂಟರ್ವ್ಯೂನಲ್ಲಿ ಏನ್ ಹೇಳಿದ್ರು, ಅದೇ ರೀತಿಯ ಮೆಸೇಜ್ ಅನ್ನ ಕೊಡಬಹುದು. ಇನ್ನು ಮೇ 4ರ ಬಳಿಕ ಅಸಲಿಯತ್ತು ಬಹುದೊಡ್ಡ ತಲೆದಂಡ
ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗಲೇಬೇಕು, ಆಗುತ್ತೆ. ಕಾರಣ ಏನು? ಏಕಪಕ್ಷೀಯ ನಿರ್ಧಾರಗಳ ಮೂಲಕ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣವಾದ ಅಹಿಂದಾದ ಮೂಲ ಶಕ್ತಿಗೆ ಬೆಂಕಿ ಹಚ್ಚುವಂತಹ ಪ್ರಯತ್ನ ಮಾಡ್ತಿರೋದು ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ಟೀಮ್. ಅವರ ಈ ನಡೆ ನುಡಿ ನಿರ್ಧಾರಗಳು ಮುಂದುವರೆದ್ರೆ 28ಕ್ಕಲ್ಲ 33ಕ್ಕಲ್ಲ 38ಕ್ಕೂ ಕೂಡ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಗೆ ಬಂದು ಕೂರೋದಕ್ಕೆ ಕಷ್ಟ ಆಗತ್ತೆ ಅನ್ನುವ ಅಸಲಿಯತ್ತನ್ನ ಅರ್ಥ ಮಾಡಿಸುವಂಥದ್ದು. ಒಂದು ವೇಳೆ ಡಿ ಕೆ ಬಣದ ಪಟ್ಟು, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಬಣದ ಬಿಗಿಪಟ್ಟು, ಇವುಗಳ ಮಧ್ಯೆ ಸಿದ್ದರಾಮಯ್ಯ ಅವರ ಬಣದ ಬೇಡಿಕೆಯನ್ನ ಒಪ್ಪದೇ ಹೋದ್ರೆ ದೇಶದ ಮಟ್ಟಿಗೆ ಬಹುದೊಡ್ಡ ರಾಜಕೀಯ ಕ್ಷಿಪ್ರಕ್ರಾಂತಿ ಆಗುತ್ತೆ. ಅದೇ ಡಿ ಕೆ ಶಿವಕುಮಾರ್ ಅವರ ಪಟ್ಟು ಒಪ್ಪದೆ ಹೋದ್ರೆ ಕಾಂಗ್ರೆಸ್ಗೆ ಏನು ದೊಡ್ಡ ಲಾಸ್ ಆಗೋದಿಲ್ಲ. ಬರೀ ಪೊಳ್ಳು ಬೆದರಿಕೆ, ನಾವು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಬಹುದು, ಅಥವಾ ಇಷ್ಟು ಶಾಸಕರನ್ನು ಕರ್ಕೊಂಡು ಹೋಗ್ತೀವಿ ಕ್ಷಿಪ್ರಕ್ರಾಂತಿ, ಅವ್ಯಾವು ಡಿ ಕೆ ಶಿವಕುಮಾರ್ ಅವರನ್ನು ನೆಚ್ಚಿಕೊಂಡು 16ರಿಂದ 20 ಶಾಸಕರ ಹೊರಗೆ ಬರಬಹುದೇ ವಿನಃ ಅದನ್ನ ಮೀರಿದ ಸಂಖ್ಯೆಯನ್ನ ಕಾಸು ಕೊಟ್ಟು ಖರೀದಿ ಮಾಡಿದ್ರು ಬರೋದಿಲ್ಲ. ಅವರನ್ನು ನೆಚ್ಚಿಕೊಂಡೋದ್ರೆ ಅವರ ತಮ್ಮನಿಗಾದ ಗತಿನೇ ಆಗಬಹುದು. ಅವರನ್ನು ನೆಚ್ಚಿಕೊಂಡಂತಹ ಓರ್ವ ಮಹಿಳಾ ನಾಯಕಿಯಾರಿದ್ದಾರೆ, ಲೀಡರ್, ಅವ್ರು ಗೆಲ್ಲೋಕೆ ಆಗ್ತಿಲ್ಲ. ಇಂಥದ್ರಲ್ಲಿ ಅವರನ್ನು ನೆಚ್ಕೊಂಡು ಎಷ್ಟು ಜನ ಹೋಗ್ತಾರೆ. ಆದ್ರೆ ಸಿದ್ದರಾಮಯ್ಯ ಅವರ ಜೊತೆಗೆ ಇವತ್ತು ಎಂತೆಂಥವ್ರು ನಿಂತಿದ್ದಾರೆ, ಏನಾಗತ್ತೆ? ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಮಹಾಮೌನಕ್ಕೆ ಶರಣ ಆಗಿದ್ದಾರೆ, ಕಾಂಪ್ರಮೈಸ್ ರಾಜಕಾರಣಕ್ಕೆ ಒಪ್ಕೊಂಡಿದ್ದಾರೆ, ಹೊಂದ್ಕೊಂಡಿದ್ದಾರೆ ಅಂತಲ್ಲ. ಈ ಹಿಂದೆ ನಿರಂಜನಾನಂದಪುರಿ ಶ್ರೀಗಳು ಒಂದು ಹೇಳಿಕೆ ಕೊಟ್ಟಿದ್ರು 2018-20 ಮಧ್ಯೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಹದ್ದು ಮೀರಿದ ಮಾತುಗಳ ಕಾರಣಕ್ಕೆ ಟಗರು ಒಂದು ಹೆಜ್ಜೆ ಹಿಂದಕ್ಕೆ ಹಿಡ್ತಿದೆ ಅಂದ್ರೆ ಅದು ಪಿಚ್ ತಗೊಳುತ್ತೆ, ಸರಿಯಾಗಿ ಗುಮ್ಮುತ್ತೆ ಅನ್ನುವಂತಹ ಹೇಳಿಕೆ ಕೊಡೋ ಮೂಲಕ ನಮ್ಮ ತಾಕತ್ತೇನು, ಸಿದ್ದರಾಮಯ್ಯ ಅವರ ತಾಕತ್ತೇನು ಅಂತ ಆ ಸಮುದಾಯದ ತಾಕತ್ತು ತುಂಬಾ ಸ್ಪಷ್ಟವಾಗಿ ಸ್ಫುಟವಾಗಿ ಹೇಳಿದ್ರು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ವಿನಾಕಾರಣ CM ಸ್ಥಾನದಿಂದ ಇಳಿಸಿದ್ರು ಅಥವಾ ಅಹಿಂದಾದ ಮೂಲ ಶಕ್ತಿಗೆ ಧಕ್ಕೆ ತರುವಂತಹ, ಕಾಂಗ್ರೆಸ್ ಗೆಲ್ಲಬಹುದಾದಂತಹ ಮೂಲ ಮಂತ್ರ ಏನಿದೆ ಅದನ್ನ ಬೇರ್ಪಡಿಸುವಂತಹ ಡಿ ಕೆ ಶಿವಕುಮಾರ್, ಸುರ್ಜೇವಾಲಾರಂತಹ ಪಟ್ಟಭದ್ರರ ನಿರ್ಧಾರಗಳು ಮುಂದುವರೆದ್ರೆ ಬಹುದೊಡ್ಡ ಕ್ಷಿಪ್ರಕ್ರಾಂತಿ ಆದ್ರೂ ಅಚ್ಚರಿ ಇಲ್ಲ. ಒಂದು ಅದೇ ಸ್ಪಷ್ಟ ಆದ್ರೆ ಕೆಪಿಸಿಸಿ ಅಧ್ಯಕ್ಷರು ನೋ ಡೌಟ್ ಮೇ 4ರ ಬಳಿಕ ಬದಲಾಗೇ ಆಗ್ತಾರೆ. ಆ ಜಾಗಕ್ಕೆ ಹಿಂದುಳಿದವರು ಅಥವಾ ST ಸಮಾಜದ ನಾಯಕರೊಬ್ಬರು ಬಂದು ಕೂರ್ತಾರೆ. ಆ ಮೂಲಕ ಏಕಪಕ್ಷೀಯ ನಿರ್ಧಾರಗಳು, ಅಹಿಂದ ವಿರೋಧಿ ಧೋರಣೆಗಳು, ನೀತಿಗಳು, ಆದೇಶಗಳು ಬ್ರೇಕ್ ಆಗತ್ತೆ. ಅಷ್ಟೇ ಅಲ್ಲ, ಅತ್ಯುನ್ನತ ಸ್ಥಾನದಲ್ಲಿ ಬಂದು ಕೂರ್ತೀನಿ ಅನ್ನುವಂತಹ ಅತ್ಯಂತ ದೂರದೃಷ್ಟಿಯ ಮಹತ್ವಾಕಾಂಕ್ಷೆಯ ನಾಯಕರ ಎಲ್ಲ ಕನಸುಗಳು ನುಚ್ಚುನೂರಾಗತ್ತೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಒಬ್ರು ಬಂದು ಆ ಜಾಗದಲ್ಲಿ ಕೂತ್ಕೋತಾರೆ. ಅಹಿಂದಾದ ಅಸಲಿ ಸರ್ಕಾರದ ತಾಕತ್ತೇನು, ಪಟ್ಟಭದ್ರರ ಎಲ್ಲ ಪ್ಲಾನ್ಗಳು ಪಲ್ಟಿ ಹೊಡೆಯೋದು ಹೇಗೆ ಅನ್ನೋದು ರುಜುವಾತಾಗಬಹುದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗೋದಾದ್ರೆ ಯಾರ ಜಾಗಕ್ಕೆ ಬಂದು ಕೂರಬಹುದು? ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅನ್ನೋದೇ ಆದ್ರೆ ಅಹಿಂದಾದ ಯಾವ ನಾಯಕ ಬಂದು ಅಲ್ಲಿ ಕೂರಬೇಕು? DK ಎಷ್ಟೇ ಪಲ್ಟಿ ಹೊಡೆದ್ರು ಅವರ ಟೀಮ್, ಅವರ ಕನಸು ನನಸಾಗೋದಿಲ್ಲ ಅನ್ನುವಂತಹ ಬಹುಪಾಲು ಜನರ ನಿರೀಕ್ಷೆ ಸುಳ್ಳಾಗತ್ತಾ? ಕಮೆಂಟ್ ಮಾಡಿ.